ದಟ್ಟವಾದ ಕಾಡು, ಅಲ್ಲಿ ಎಲ್ಲಿ ನೋಡಿದರೂ ಹಸಿರು, ಅರಳಿದ ಹೂಗಳು. ಆದರೆ ಇವತ್ತಿನ ಕತೆ ಒಂದು ಅರಳದೆ ಮೊಗ್ಗಾಗೆ ಇದ್ದ ಹೂವೊಂದರದು. ದಟ್ಟವಾದ ಕಾಡಿನ ಮಧ್ಯೆ ಹೂವೊಂದು ಇನ್ನೂ ಅರಳದೆ ಮೊಗ್ಗಾಗಿ ನಿಂತಿತ್ತು. ಸುತ್ತಲಿರುವ ಅರಳಿದ ಹೂಗಳ ಸೌಂದರ್ಯ ನೋಡಿ ಅದು ಖುಷಿಯಾಗಬೇಕಾದರೆ ಅದರೆಲ್ಲವನ್ನೂ ಮೀರಿಸಿ ಕಾಡಿನೊಳಗಿನ ಕ್ರೂರತೆಯ ದೃಶ್ಯಗಳು ಅದರ ಮನಸ್ಸನ್ನು ಭಯಭೀತಗೊಳಿಸುತ್ತಿದ್ದವು. ಅದು ನಿತ್ಯವೂ ಸುತ್ತಲಿನ ಪ್ರಾಣಿಗಳನ್ನು ನೋಡುತ್ತಿತ್ತು. ಬಲಿಷ್ಠ ಪ್ರಾಣಿಗಳು ದುರ್ಬಲ ಪ್ರಾಣಿಗಳನ್ನು ಬೇಟೆ ಮಾಡುತ್ತಿದ್ದವು. ಕೆಲವು ಶಾಂತ ಪ್ರಾಣಿಗಳಾದ ಜಿಂಕೆ, ಜಿರಾಫೆ, ಕಾಡಮೆಯಂತಹವು ಅವು ತಮ್ಮ ಹಸಿವನ್ನು ತಣಿಸಲು ಹಸಿರನ್ನು ತಿಂದು ಬಿಡುತ್ತಿದ್ದವು. ಹೂವಿಗೆ ಈ ಎಲ್ಲವನ್ನು ನೋಡಿ ಭಯ, ಬೇಸರ, ಈ ಕಾಡಿನಿಂದ ಯಾವಾಗ ಮುಕ್ತಿ ಸಿಗುತ್ತದೆ ಎಂದು ಮೊಗ್ಗು ಯೋಚಿಸುತ್ತಾ ಇತ್ತು. ಒಂದು ದಿನ ಕಾಡಿಗೆ ಭೇಟಿಯಾದ ಮನುಷ್ಯನೊಬ್ಬ ಆ ಮೊಗ್ಗನ್ನು ನೋಡಿ ಸಂತೋಷದಿಂದ ಕಿತ್ತುಕೊಂಡು ತನ್ನ ಬುಟ್ಟಿಯಲ್ಲಿ ಇಟ್ಟುಕೊಂಡು ಹೊರಟ. ಆ ಕ್ಷಣದಲ್ಲಿ ಮೊಗ್ಗು ಇದು ಮುಕ್ತಿಯ ಮೊದಲು ಹೆಜ್ಜೆ ಎಂದು ಆನಂದದಿಂದ ಅರಳತೊಡಗಿತು. ಆ ಹೂವಿಗೆ ಊರು ಕಂಡು ಹೊಸ ಅನುಭವ, ಮನುಷ್ಯರ ನಡುವಿನ ಬಾಳು, ನಗು ನೋಡಿ ಖುಷಿ ಪಟ್ಟಿತ್ತು. ಹೊಸ ಆಸೆ ಮತ್ತು ಹೊಸ ಜೀವಿತದೊಂದಿಗೆ ಹೂವು ಸೊಬಗಿನ ಮಾಲೆಗೆ ಸೇರಿತು. ಅಂಗಡಿಯಲ್ಲಿ ಜನರು ಹೂವಿನ ಸುವಾಸನೆಗೆ, ರಂಗಿಗೆ ಮೆಚ್ಚುಗೆ ನೀಡುತ್ತಿದ್ದರು. ಈ ಎಲ್ಲಾ ಮೆಚ್ಚುಗೆಗಳನ್ನು ನೋಡಿ ಹೂವು ಹಿಗ್ಗಿ ಹೃದಯದಿಂದ ನಾಡನ್ನು ಹೊಗಳುತ್ತಿತ್ತು. ಒಂದು ದಿನ ಆ ಮಾಲೆ ಒಬ್ಬ ಶ್ರೀಮಂತ ವ್ಯಕ್ತಿಗೆ ಸಮಾರಂಭದಲ್ಲಿ ಹಾಕಲಾಯಿತು. ಎಲ್ಲರೂ ಅವನ ದಾನ ಧರ್ಮ, ಮಾನವೀಯತೆಯನ್ನು ಹೊಗಳುತ್ತಿದ್ದರು. ಹೂವು, ವಾಹ್, ನಾನೀಗ ನಿಜವಾಗಿಯೂ ಸಮರ್ಥ ವ್ಯಕ್ತಿಗೆ ಸೇರಿದ್ದೇನೆ ಎಂದು ಹೆಮ್ಮೆ ಪಡುತ್ತಿತ್ತು. ಆದರೆ ಕೆಲ ಕ್ಷಣಗಳು ಸಾಗುತ್ತಿದ್ದಂತೆ ಹೂ ಅವನ ನಿಜ ಮುಖವನ್ನೂ ನೋಡಿತು. ಅವನಿಗೆ ಹಣದ ಮೇಲೆ ಅತಿ ಆಸೆ ಇತ್ತು. ಆತನು ಜನರ ದೃಷ್ಟಿಯಲ್ಲಿ ಒಳ್ಳೆಯವನು, ಆದರೆ ಆತನ ಜಾಗದಲ್ಲಿ ಒಬ್ಬನನ್ನು ಕೆಲ ಜನ ಸೇರಿ ಹೊಡೆಯುತ್ತಿದ್ದರು. ಅದನ್ನು ಈ ದೊಡ್ಡ ಮನುಷ್ಯನೇ ಮಾಡಿಸಿದನು, ಆದರೆ ಹೊಡಿಸಿಕೊಳ್ಳುವನು ಒಳ್ಳೆಯವನಾಗಿದನು. ಹೂವು ಶಾಂತವಾಗಿ ನೋಡುತ್ತಿತ್ತು. ಕಾಡಿನ ಪ್ರಾಣಿಗಳು ಹಸಿವು ನಿಗಿಸಿಕೊಳ್ಳಲು ಬೇಟೆಯಾಡುತ್ತಿದ್ದವು, ಆದರೆ ಹೊಟ್ಟೆ ತುಂಬಿದ ಮೇಲೆ ತೃಪ್ತರಾಗುತ್ತಿದ್ದವು. ಆದರೆ ಈ ಮಾನವರ ಹಣದ ಹಸಿವಿಗೆ ಅಂತ್ಯವಿಲ್ಲ. ಮೋಸದ ನಾಟಕ, ದುಡ್ಡಿನ ದುರಾಸೆಯನ್ನು ಕಂಡು ಹೂವಿಗೆ ನಾಡಿನ ಕಲ್ಪನೆ ಹೋಗಿ ತನ್ನ ಕಾಡನ್ನು ನೆನೆಯುತ್ತಾ ಬಾಡಿಹೋಯಿತು.